ವರ್ಷದ ಆರಂಭದಲ್ಲಿ ಜನರಿಗೆ ಕರೆಂಟ್ ಶಾಕ್ ಎದುರಾಗಿದೆ. ಆದಾಯ ಕೋತಾ ಹೆಸರಲ್ಲಿ ಜನರ ಜೇಬಿಗೆ ಕತ್ತರಿ ಹಾಕೋಕೆ ಎಸ್ಕಾಂಗಳು ಮುಂದಾಗಿದೆ. 5 ವಿದ್ಯುತ್ ಕಂಪನಿಗಳ ಆದಾಯದಲ್ಲಿ ಕೋತಾ ಆಗಿದ್ದು ಅದನ್ನ ಸರಿದೂಗಿಸೋಕೆ ಏಪ್ರಿಲ್ನಿಂದಲೇ ವಿದ್ಯುತ್ ದರ ಏರಿಕೆಯಾಗಲಿದೆ. ಆ ಮೂಲಕ ಜನರ ಮೇಲೆ ಮತ್ತೊಂದು ದರ ಹೆಚ್ಚಳದ ಹೊರೆ ಬೀಳೋದು ಫಿಕ್ಸ್ ಅನ್ನಲಾಗ್ತಿದೆ. ಈಗಿನ ದುಬಾರಿ ದುನಿಯಾದಲ್ಲಿ ಬೆಲೆ ಏರಿಕೆ ಅನ್ನೋದು ಮಾಮೂಲು. ತರಕಾರಿ, ಹಾಲು, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅನೇಕ ವಸ್ತುಗಳ ಬೆಲೆ ಆಗಾಗ ಹೆಚ್ಚಾಗುತ್ತಲೇ ಇರುತ್ತವೆ. ಅತ್ತ ಗ್ಯಾರಂಟಿಗಳ ಮಹಿಮೆಯಿಂದ ಕರ್ನಾಟಕದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಶರವೇಗದಲ್ಲಿ ಹೆಚ್ಚಾಗ್ತಿದೆ. ಈ ಬೆಲೆ ಹೆಚ್ಚಳ ಈ ವರ್ಷವೂ ಮುಂದುವರಿಯೋದು ಫಿಕ್ಸ್. ಈ ವರ್ಷವಾದ್ರೂ ಬೆಲೆ ಹೆಚ್ಚಳದಲ್ಲಿ ಕಮ್ಮಿಯಾಗ್ಲಿ ದೇವ್ರೆ ಅಂತ ಜನ ಬೇಡ್ಕೊಂಡಿದ್ರು. ಆದ್ರೆ ಅದಕ್ಕೆ ವ್ಯತಿರಿಕ್ತವಾದ ಬೆಳವಣಿಗೆ ನಡೀತಿದೆ. ಹೊಸ ವರ್ಷದ ಆರಂಭದಲ್ಲೇ ಜನರಿಗೆ ಕರೆಂಟ್ ಶಾಕ್ ಸಿಗ್ತಿದೆ. ಎರಡ್ 2026 ಆರಂಭವಾಗಿ ಕೇವಲ 2 ವಾರ ಮಾತ್ರ ಕಳೆದಿದೆ. ಈಗಷ್ಟೇ ಮಕರ ಸಂಕ್ರಾಂತಿ ಕಳೆದು ಉತ್ತರಾಯಣ ಆರಂಭವಾಗಿದೆ. ಹಬ್ಬದ ಸಂಭ್ರಮದಲ್ಲಿರೋ ಜನ ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈ ವರ್ಷವಾದ್ರೂ ಸಾಂಗವಾಗಿ ಸಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದಾರೆ. ಆದರೆ ಇದೇ ಟೈಮಲ್ಲೇ ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು ಜನರಿಗೆ ಶಾಕ್ ನೀಡುವುದಕ್ಕೆ ಮುಂದಾಗಿವೆ. ಸದ್ದಿಲ್ಲದೆ ಜನರ ಜೇಬಿಗೆ ಕತ್ತರಿ ಹಾಕೋಕೆ ಈ ಕಂಪನಿಗಳು ಮುಂದಾಗಿವೆ. ಆ ಮೂಲಕ ಇನ್ನು ಕೆಲವೇ ತಿಂಗಳಲ್ಲಿ ಜನರಿಗೆ ಕರೆಂಟ್ ಶಾಕ್ ಎದುರಾಗೋದು ಖಚಿತ ಎನ್ನಲಾಗ್ತಿದೆ. ಪ್ರತಿ ಬಾರಿಯೂ ದರ ಹೆಚ್ಚಳ ಮಾಡೋಕೆ ಎಸ್ಕಾಂಗಳು ಕೊಡೋ ಕಾರಣ ನಷ್ಟ ಅನ್ನೋದು. ಈ ಬಾರಿ ಕೂಡ ಮತ್ತದೇ ರಾಗ ಹಾಡ್ತಿವೆ ಈ ಕಂಪನಿಗಳು. 5 ವಿದ್ಯುತ್ ಸರಬರಾಜು ಕಂಪನಿಗಳ ಆದಾಯದಲ್ಲಿ ಕೋತಾ ಆಗಿದೆ ಎನ್ನಲಾಗ್ತಿದ್ದು, ಈ ನಷ್ಟವನ್ನ ಸರಿದೂಗಿಸೋಕೆ ಏಪ್ರಿಲ್ನಿಂದಲೇ ದರ ಹೆಚ್ಚಳ ಮಾಡೋಕೆ ತೆರೆಮರೆಯಲ್ಲಿ ತಯಾರಿ ನಡೀತಿದೆ. ಯಾವಾಗ ಇಂತಹ ಸುದ್ದಿ ಹೊರಬಂತೋ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಅಗತ್ಯ ವಸ್ತುಗಳ ದರ ಹೆಚ್ಚಳದಿಂದ ಜನ ಹೈರಾಣಾಗಿದ್ದಾರೆ. ಮಧ್ಯಮ ವರ್ಗದವರು ಬದುಕು ನಡೆಸೋದೇ ಕಷ್ಟ ಆಗೋಗಿದೆ. ಇಂಥ ಟೈಮ್ನಲ್ಲಿ ವಿದ್ಯುತ್ ದರ ಏರಿಕೆ ಬೇಕಿರಲಿಲ್ಲ ಅಂತಿದ್ದಾರೆ ಅನೇಕರು. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 2020-25ನೇ ಸಾಲಿನ ವಾರ್ಷಿಕ ಕಾರ್ಯಕ್ಷಮತೆ ವರದಿಯನ್ನ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸಿವೆ. ಎಸ್ಕಾಂಗಳ ಆದಾಯದಲ್ಲಿ ಸುಮಾರು 4,900 ಕೋಟಿ ರೂಪಾಯಿ ಕೋತಾ ಆಗಿದೆ ಅನ್ನುವುದಕ್ಕೆ ವರದಿಯಲ್ಲಿ ಹೇಳಲಾಗಿದೆ. ಈಗ ಇದೇ ನಷ್ಟವನ್ನ ತುಂಬಿಕೊಳ್ಳೋದು ಎಸ್ಕಾಂಗಳ ಪ್ಲಾನ್. ಹಾಗಾಗಿ ವಿದ್ಯುತ್ ದರ ಏರಿಕೆಗೆ ಈ ಕಂಪನಿಗಳು ಮುಂದಾಗಿವೆ. ಅದು ಕೂಡ ಮುಂಬರೋ ಏಪ್ರಿಲ್ನಿಂದಾನೇ ದರ ಹೆಚ್ಚಳಕ್ಕಾಗಿ ಇವು ಪ್ರಸ್ತಾಪ ಇಟ್ಟಿವೆ. ಆ ಮೂಲಕ ಕಳೆದ ವರ್ಷ ಎಸ್ಕಾಂಗಳು ಹಾಕಿಕೊಂಡ ಅಂದಾಜು ವೆಚ್ಚ ಕೈ ಮೀರಿರೋದು ಗೊತ್ತಾಗ್ತಿದೆ. ಕಳೆದ ವರ್ಷದ ಮಾರ್ಚ್ನಲ್ಲಿ ರಾಜ್ಯದಲ್ಲಿ ವಿದ್ಯುತ್ ದರ ಹೆಚ್ಚಳ ಮಾಡಲಾಗಿತ್ತು. ಆ ಸಮಯದಲ್ಲಿ ಕೆಇಆರ್ಸಿ ಮಾಡಿದ್ದ ಲೆಕ್ಕಾಚಾರದಂತೆ ವೆಚ್ಚ ಹೆಚ್ಚಾಗಿದ್ದರೆ ಆದಾಯ ಕೋತಾ ಆಗಿದೆ. ಹಾಗಾಗಿ ಆದಾಯ ಹಾಗೂ ನಷ್ಟದ ನಡುವೆ ಸರಿದೂಗಿಸೋಕೆ ದರ ಹೆಚ್ಚಳ ಮಾಡೋದು ಅನಿವಾರ್ಯ ಅನ್ನೋ ವಾದವನ್ನ ಎಸ್ಕಾಂಗಳು ಮುಂದಿಟ್ಟಿವೆ. ಕೆಇಆರ್ಸಿಗೆ ಎಸ್ಕಾಂಗಳು ಸಲ್ಲಿಸಿರೋ ರಿಪೋರ್ಟ್ನಲ್ಲೂ ಕೂಡ ಇದನ್ನೇ ಹೇಳಲಾಗಿದೆ. ಕಂಪನಿಗೂ ಸಲ್ಲಿಸಿರೋ ಪ್ರಸ್ತಾಪದ ಬಗ್ಗೆ ಆಯೋಗ ಪರಿಶೀಲನೆ ನಡೆಸಿದ್ದು, ಆ ನಂತರದ ದರ ಹೆಚ್ಚಳದ ಅಧಿಕೃತ ಆದೇಶ ಹೊರಡಿಸಲಿದೆ. ಯಾವ ಬಾಬ್ತಿನಲ್ಲಿ ನಿಗದಿಗಿಂತ ಕಡಿಮೆ ಆದಾಯ ಸಂಗ್ರಹವಾಗಿದೆ, ಯಾವುದಕ್ಕೆ ನಿಗದಿಗಿಂತ ಅಧಿಕ ವೆಚ್ಚವಾಗಿದೆ ಅನ್ನೋದು ವರದಿಯಲ್ಲಿದೆ. ಆ ಪ್ರಕಾರ ವಿದ್ಯುತ್ ಖರೀದಿ, ಬಡ್ಡಿ ಪಾವತಿ ಮತ್ತು ಹಣಕಾಸು ವೆಚ್ಚ, ಕಾರ್ಯಾಚರಣೆ ಮತ್ತು ನಿರ್ವಹಣೆ ಮೂವತ್ತಾದ ಕೆಲಸಗಳಿಗೆ ಊಹೆ ಮಾಡಿದಕ್ಕಿಂತಲೂ ಅಧಿಕ ವೆಚ್ಚವಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಈ ಹೆಚ್ಚುವರಿ ವೆಚ್ಚವನ್ನ ದರ ಹೆಚ್ಚಳ ಮಾಡೋ ಮೂಲಕ ತುಂಬಿಕೊಳ್ಳೋಕೆ ಅನ್ನೋದು ವಿದ್ಯುತ್ ನಿಗಮಗಳ ಲೆಕ್ಕಾಚಾರ. ಹಾಗಾಗಿ ಈ ನಷ್ಟದ ಭಾರವನ್ನ ಜನರ ಮೇಲೆ ಹೇರೋಕೆ ಎಸ್ಕಾಂಗಳು ಮುಂದಾಗಿವೆ. ಆಯೋಗಕ್ಕೆ ಸಲ್ಲಿಸಿರೋ ಮಾಹಿತಿ ಪ್ರಕಾರ ಬೆಸ್ಕಾಂಗೆ ಅತಿ ಹೆಚ್ಚು ನಷ್ಟವಾಗಿದೆ. ಬೆಸ್ಕಾಂಗೆ ಕಳೆದ ಸಾಲಿನಲ್ಲಿ 2,802 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಜೊತೆಗೆ ಇನ್ನುಳಿದ ಎಸ್ಕಾಂಗಳ ಆದಾಯದಲ್ಲೂ 2,000 ಕೋಟಿಗೂ ಹೆಚ್ಚು ಕುಸಿತವಾಗಿದೆ. ಹೀಗಾಗಿ ತುರ್ತಾಗಿ ದರ ಹೆಚ್ಚಳ ಮಾಡದೇ ಇದ್ರೆ ಎಸ್ಕಾಂಗಳ ನಿರ್ವಹಣೆ ಮಾಡೋದು ಕಷ್ಟವಾಗುತ್ತೆ. ಜೊತೆಗೆ ಎಸ್ಕಾಂಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುತ್ತವೆ ಅಂದಿದೆ ಈ ವರದಿ. ರಾಜ್ಯದ ಎಲ್ಲಾ ಮೆಸ್ಕಾಂಗಳು ಕೂಡ ನಷ್ಟದಲ್ಲಿವೆ ಅಂತ ವರದಿ ಹೇಳಿರೋದ್ರಿಂದ ಇನ್ನು 3 ತಿಂಗಳಲ್ಲಿ ಜನರ ಮೇಲೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೀಳೋದು ಖಚಿತ ಅಂತ ಹೇಳಲಾಗ್ತಿದೆ.
2005ರ ಮಾರ್ಚ್ನಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಮಾಡಿ ಕೆಇಆರ್ಸಿ ಆದೇಶ ಹೊರಡಿಸಿತ್ತು. ಆದರೆ ಈ ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಎಸ್ಕಾಂಗಳು ಈಗಾಗಲೇ ಕೆಇಆರ್ಸಿಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಿವೆ. ಕೆಇಆರ್ಸಿ ಈ ಅರ್ಜಿಯ ವಿಚಾರಣೆಗೆ ಅಂಗೀಕರಿಸಿದ್ದು, ಸದ್ಯದಲ್ಲೇ ಸಾರ್ವಜನಿಕರ ಅಹವಾಲನ್ನ ಆಲಿಸಿ ಕೆಇಆರ್ಸಿ ನಿರ್ಧಾರ ಪ್ರಕಟಿಸಲಿದೆ ಎನ್ನಲಾಗುತ್ತಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳಿಗೆ ನಿಗದಿಪಡಿಸಿರೋ ವಿದ್ಯುತ್ ದರವನ್ನ ಜಾಸ್ತಿ ಮಾಡಬೇಕು, ರೈತ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿಪಡಿಸಿರೋ ದರವನ್ನ ಕಮ್ಮಿ ಮಾಡಬೇಕು ಅನ್ನೋದು ಎಸ್ಕಾಂಗಳ ಬೇಡಿಕೆಯಾಗಿದೆ. ಕೃಷಿ ಪಂಪ್ಸೆಟ್ಗಳಿಗೆ ಪೂರೈಸೋ ಪ್ರತಿ ಯೂನಿಟ್ ವಿದ್ಯುತ್ಗೆ 6.80 ರೂಪಾಯಿ ಇದ್ದ ದರವನ್ನ ಆಯೋಗ 8.25 ರೂಪಾಯಿಗೆ ಹೆಚ್ಚಿಸಿದೆ. ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಹಣ ನೀಡೋ ಕಾರಣ ಇದರ ವೆಚ್ಚವನ್ನ ಸಹಾಯಧನದ ರೂಪದಲ್ಲಿ ಸರ್ಕಾರ ಎಸ್ಕಾಂಗಳಿಗೆ ತುಂಬಿಕೊಡಬೇಕು. ಕಳೆದ ವರ್ಷ ದರ ಪರಿಷ್ಕರಣೆ ಆಗೋ ಮುನ್ನ ಸರ್ಕಾರ ಸುಮಾರು 18,000 ಕೋಟಿ ಸಹಾಯಧನವನ್ನ ನೀಡ್ತಾ ಇತ್ತು. ದರ ಪರಿಷ್ಕರಣೆ ನಂತರ ಈ ವೆಚ್ಚ 21,000 ಕೋಟಿಗೆ ಹೆಚ್ಚಾಗಿದೆ. ಇಷ್ಟೊಂದು ಹಣವನ್ನ ಸಹಾಯಧನ ರೂಪದಲ್ಲಿ ನೀಡೋದು ಕಷ್ಟ ಅನ್ನೋದು ಸರ್ಕಾರದ ಅಂಬೋನ. ಹಾಗಾಗಿ ಸರ್ಕಾರದ ಸೂಚನೆಯಂತೆ ಎಸ್ಕಾಂಗಳು ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿವೆ ಅಂತ ಮೂಲಗಳು ತಿಳಿಸಿವೆ ಅನ್ನೋ ಮಾಹಿತಿ ಇದೆ. ಪಂಪ್ಸೆಟ್ಗಳಿಗೆ ಪೂರೈಕೆ ಮಾಡೋ ವಿದ್ಯುತ್ ದರವನ್ನ ಕಡಿಮೆ ಮಾಡಿ ಕೈಗಾರಿಕೆ ವಾಣಿಜ್ಯ ಸಂಸ್ಥೆಗಳಿಗೆ ನೀಡೋ ವಿದ್ಯುತ್ ದರ ಹೆಚ್ಚಿಸಬೇಕು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪಂಪ್ಸೆಟ್ಗಳಿಗೆ ಪೂರೈಕೆ ಮಾಡೋ ವಿದ್ಯುತ್ ದರವನ್ನ ಕಡಿಮೆ ಮಾಡಿ ಕೈಗಾರಿಕೆ ವಾಣಿಜ್ಯ ಸಂಸ್ಥೆಗಳಿಗೆ ನೀಡೋ ವಿದ್ಯುತ್ ದರ ಹೆಚ್ಚಿಸಬೇಕು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಪ್ರಸ್ತಾವನೆಯನ್ನ ಕೆಇಆರ್ಸಿ ಒಪ್ಪಿದ್ರೆ ಸರ್ಕಾರಕ್ಕೆ ಸಹಾಯಧನ ರೂಪದಲ್ಲಿ ನೀಡೋ ಹಣ ಸ್ವಲ್ಪ ಮಟ್ಟಿಗೆ ಉಳಿತಾಯವಾಗುತ್ತೆ. ಆದರೆ ಈ ನಿರ್ಧಾರ ಕೈಗಾರಿಕೆಗಳು ಹಾಗೂ ಕಾರ್ಖಾನೆಗಳಿಗೆ ಹೊರೆಯಾಗಲಿದೆ. ಕೈಗಾರಿಕೆಗಳು ಮತ್ತು ಕಾರ್ಖಾನೆಗಳಿಗೆ ನೀಡೋ ವಿದ್ಯುತ್ ದರದಲ್ಲಿ ಹೆಚ್ಚಳ ಮಾಡಿದ್ರೆ ಅದರಿಂದ ಅವುಗಳ ನಿರ್ವಹಣಾ ವೆಚ್ಚ ಅಧಿಕವಾಗುತ್ತೆ. ಹಾಗಾಗಿ ಈ ನಿರ್ಧಾರ ರೈತರಿಗೆ ಖುಷಿ ನೀಡಿದ್ರು ಕೈಗಾರಿಕೆಗಳು ಹಾಗೂ ಕಾರ್ಖಾನೆಗಳಿಗೆ ಹೊರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಬಹುವಾರ್ಷಿಕ ದರ ಪದ್ಧತಿ ಕಳೆದ ವರ್ಷದಿಂದ ಜಾರಿಗೆ ಬಂದಿದೆ. ಇದು 2028ರವರೆಗೆ ಜಾರಿಯಲ್ಲಿರುತ್ತೆ ಅಂತ ಕೆಇಆರ್ಸಿ ಹೇಳಿತ್ತು. ಆ ಪ್ರಕಾರ 2025, 26, 2026 ಮತ್ತು 27 ಹಾಗೂ 27-28ಕ್ಕೆ ಅನ್ವಯವಾಗೋ ಹಾಗೆ ವಿದ್ಯುತ್ ದರ ಹೆಚ್ಚಳ ಮಾಡಿ 2025ರಲ್ಲೇ ಆದೇಶ ಹೊರಡಿಸಲಾಗಿದೆ. ಆದರೆ ಕೆಇಆರ್ಸಿ ಅಂದಾಜು ಮಾಡಿದ್ದಕ್ಕಿಂತ ಹೆಚ್ಚಿನ ವೆಚ್ಚವಾಗ್ತಾ ಇದೆ. ಅದನ್ನ ಸರಿದೂಗಿಸಿಕೊಡಿ ಅನ್ನೋದು ಎಸ್ಕಾಂಗಳ ವಾದ. ಆದರೆ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳೋ ಅಧಿಕಾರ ಕೆಇಆರ್ಸಿ ಮತ್ತು ಸರ್ಕಾರದ್ದಾಗಿದ್ದು ಇವು ಯಾವ ನಿರ್ಧಾರ ಕೈಗೊಳ್ಳುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ.